ರಮಾ ಏಕಾದಶಿ ವ್ರತಕಥೆ. ದಂತಕಥೆಯ ಪ್ರಕಾರ ನಗರದ ರಾಜ ಮುಚುಕುಂದನ ಮಗಳು ಚಂದ್ರಭಾಗಾಳನ್ನು ರಾಜ ಚಂದ್ರಸೇನನ ಮಗನಾದ ಶೋಭನನಿಗೆ ಕೊಟ್ಟು ಮದುವೆ ಮಾಡಿಸಲಾಯಿತು. ದೈಹಿಕವಾಗಿ ಶೋಭನ ತುಂಬ ದುರ್ಬಲನಾಗಿದ್ದನು. ಆತನ ಬಳಿ ಒಂದು ಹೊತ್ತು ಆಹಾರವಿಲ್ಲದೆ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ಅಶ್ವಿನಿ ಮಾಸದಲ್ಲಿ ಶೋಭನ ಮತ್ತು ಆತನ ಪತ್ನಿ ಮುಚಕುಂದರಾಜನ ಸ್ಥಳಕ್ಕೆ ಹೋದರು. ಅಂದು ರಮಾ ಏಕಾದಶಿಯ ದಿನವಾಗಿತ್ತು. ಮುಚುಕುಂದನ ರಾಜ್ಯದಲ್ಲಿ ರಮಾ ಏಕಾದಶಿಯ ಉಪವಾಸವನ್ನು ಮನುಷ್ಯರು ಮತ್ತು ಪ್ರಾಣಿಗಳು ಆಚರಿಸುತ್ತಿದ್ದರು. ಪತಿ ಹಸಿವಿನಿಂದ ಇರಲಾರದ ಕಾರಣ ಚಂದ್ರಭಾಗ ಚಿಂತಿತಳಾಗಿ ಶೋಭನನನ್ನು ಬೇರೆ ರಾಜ್ಯಕ್ಕೆ ಹೋಗಿ ಊಟ ಮಾಡುವಂತೆ ಕೇಳಿಕೊಂಡಳು. ಆದರೆ ಶೋಭನನು ರಮಾ ಏಕಾದಶಿಯಂದು ಉಪವಾಸ ಮಾಡಲು ನಿರ್ಧರಿಸಿದನು. ಬೆಳಗಿನ ವೇಳೆಗೆ ಶೋಭನ ಪ್ರಾಣ ಕಳೆದುಕೊಂಡಿದ್ದನು. ಪತಿಯ ಮರಣದ ನಂತರ ಚಂದ್ರಭಾಗ ತನ್ನ ತಂದೆಯ ಬಳಿ ಇದ್ದು ಪೂಜೆ ಸಲ್ಲಿಸಿ ಉಪವಾಸ ಮಾಡುತ್ತಿದ್ದಳು. ಇನ್ನೊಂದೆಡೆ ಏಕಾದಶಿ ವ್ರತದ ಪ್ರಭಾವದಿಂದ ಶೋಭನನಿಗೆ ಮುಂದಿನ ಜನ್ಮದಲ್ಲಿ ಐಶ್ವರ್ಯಕ್ಕೆ ಕೊರತೆಯಿಲ್ಲದ ದೇವಪುರ ನಗರದ ರಾಜ್ಯ ದೊರೆಯಿತು. ಒಮ್ಮೆ ಮುಚಕುಂದರಾಜನ ಪಟ್ಟಣದ ಬ್ರಾಹ್ಮಣ ಸೋಮಶರ್ಮನು ದೇವಪುರದ ಬಳಿ ಹಾದು ಹೋಗುತ್ತಿರುವಾಗ ಶೋಭನನನ್ನು ನೋಡುತ್ತಾನೆ. ಆತ ಶೋಭನನ ಬಳಿ ಇಷ್ಟೆಲ್ಲ ಸಂಪತ್ತು ಹೇಗೆ ಬಂದು ಎಂದು ಕೇಳಿದಾಗ ರಮಾ ಏಕಾದಶಿಯ ಮಹತ್ವವನ್ನು ಹೇಳುತ್ತಾನೆ. ಆದರೆ ಇದರೊಂದಿಗೆ ಈ ಸಂಪತ್ತು ಯಾವುದು ಸ್ಥಿರವಲ್ಲ ಎಂಬುದನ್ನು ಹೇಳುತ್ತಾನೆ. ಶೋಭನನು ಬ್ರಾಹ್ಮಣನ ಬಳಿ ತನ್ನ ಸಂಪತ್ತನ್ನು ಸ್ಥಿರಗೊಳಿಸಲು ಒಂದು ಮಾರ್ಗವನ್ನು ಕೇಳುತ್ತಾನೆ. ಇದಾದ ನಂತರ ಬ್ರಾಹ್ಮಣನು ನಗರಕ್ಕೆ ಹಿಂದಿರುಗುತ್ತಾನೆ ಮತ್ತು ಚಂದ್ರಭಾಗನಿಗೆ ಇಡೀ ಕಥೆಯನ್ನು ಹೇಳುತ್ತಾನೆ. ಕಳೆದ 8 ವರ್ಷಗಳಿಂದ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದು ಅದರ ಪರಿಣಾಮದಿಂದ ಪತಿ ಶೋಭನನಿಗೆ ಪುಣ್ಯಫಲ ದೊರೆತಿದೆ ಎಂದು ತಿಳಿದ ಚಂದ್ರಭಾಗ ಶೋಭನ ಬಳಿ ಹೋಗುತ್ತಾಳೆ. ತನ್ನ ಪತ್ನಿಯ ಉಪವಾಸ ಧರ್ಮವನ್ನು ಪೂರೈಸುವಾಗ ಚಂದ್ರಭಾಗಾಳು ತನ್ನ ಉಪವಾಸದ ಪುಣ್ಯವನ್ನು ಶೋಭನಿಗೆ ಒಪ್ಪಿಸುತ್ತಾಳೆ. ನಂತರ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ಕೃಪೆಯಿಂದ ದೇವಪುರದ ಐಶ್ವರ್ಯವು ಸ್ಥಿರವಾಗುತ್ತದೆ ಮತ್ತು ಇಬ್ಬರು ಸಂತೋಷದಿಂದ ಬದುಕುತ್ತಾರೆ. ಪವಿತ್ರವಾದ ಬ್ರಹ್ಮವೈವರ್ತ ಪುರಾಣವು ಈ ಮಂಗಳಕರ ದಿನದಂದು ವ್ಯಕ್ತಿಯು ಉಪವಾಸ ಮಾಡಿದರೆ ಅವರು ಹಿಂದಿನ ಪಾಪಗಳು ಅಥವಾ ತಪ್ಪುಗಳಿಂದ ಮುಕ್ತರಾಗಬಹುದು ಎಂದು ಉಲ್ಲೇಖಿಸಲಾಗಿದೆ. ನಿರ್ಮಲ ಹೃದಯದಿಂದ ವಿಷ್ಣುವನ್ನು ಆರಾಧಿಸುವವರು ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯಬಹುದು. ಈ ದಿನದಂದು ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳು ಅಥವಾ ಕಥೆಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಅಪಾರ ಪ್ರಗತಿ ದೊರೆಯುತ್ತದೆ. ಕೆಲವು ಭಕ್ತರು ಭಗವಂತನನ್ನು ಸಮಾಧಾನಪಡಿಸಲು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ವಿಷ್ಣು ಪೂಜೆ ಅಥವಾ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡುತ್ತಾರೆ. ರಮಾ ಏಕಾದಶಿ ದಿನದಂದು ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನವನ್ನು ಮಾಡಬೇಕು. ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಶುದ್ಧಿಗೊಳಿಸಿ ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ವಿಷ್ಣು, ಕೃಷ್ಣ ಅಥವಾ ಬಾಲಗೋಪಾಲನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ನಂತರ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿಟ್ಟು ಹೂವುಗಳನ್ನು, ಮನೆಯಲ್ಲೇ ತಯಾರಿಸಿದ ಸಿಹಿಯನ್ನು, ಪಂಚಾಮೃತವನ್ನು ಮತ್ತು ತುಳಸಿ ದಳಗಳನ್ನು ಅರ್ಪಿಸಿ ಸಂಪೂರ್ಣ ದಿನದವರೆಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಪಠಿಸುತ್ತಾ ದಿನವನ್ನು ಕಳೆಯಿರಿ. ಸಂಜೆ ಮತ್ತೊಮ್ಮೆ ವಿಷ್ಣುವನ್ನು ದೀಪ ಬೆಳಗಿಸುವ ಮೂಲಕ ಪೂಜಿಸಿ ಮತ್ತು ವಿಷ್ಣು ಸಹಸ್ರನಾಮ ಮತ್ತು ಶ್ರೀಹರಿ ಸ್ತೋತ್ರವನ್ನು ಪಠಿಸಿ ಮರುದಿನ ಪಾರಣ ತಿಥಿಯಲ್ಲಿ ದ್ವಾದಶ ತಿಥಿ ಮುಕ್ತಾಯವಾಗುವುದರೊಳಗೆ ಉಪವಾಸ ವ್ರತವನ್ನು ತ್ಯಜಿಸಿ. ರಮಾ ಏಕಾದಶಿ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ
श्रीकृष्ण गोविन्द हरे मुरारी हे नाथ नाथ नारायण वासुदेव अच्युतं केशवं कृष्ण दामोदरं रामनारायणं जानकीवल्लभं हरे राम 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 हरे 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 कृष्ण 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 हरे हरे राम रामेति रामेति रमे रामे मनोरमे सहस्रनाम तत्तुल्यं रामनामवरानने ओम नमो नारायणाय विद्महे वासुदेवाय धीमहि तन्नो विष्णु प्रचोदयात् ओम भूरिद भूरि देहिनो मा दभ्रं भूर्याभर भूरि गेदीन्द्र तित्ससि ओम भूरिदत्यसि श्रितः पुरुत्राशूर वृत्रहन् आनो भजस्वरादसि।